ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕೃಷ್ಣ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇದು ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಇಲ್ಲಿ ವಜ್ರ ಮತ್ತು ವೈದೂರ್ಯ ಮತ್ತೆ ಮುತ್ತು ರತ್ನನ ಮಾರ್ತಿದ್ದಂತ ಬೀದಿ ಇದು. ಆ ಕಾಲದಲ್ಲಿ ನೋಡಿ, ರೋಡಲ್ಲಿ ಅದರಲ್ಲೂ ಹಂಪಿಯಲ್ಲಿ ಮಾತ್ರ ರೋಡಲ್ಲಿ ವಜ್ರ ಮತ್ತೆ ವೈದೂರ್ಯನ ಮಾರ್ತಿದ್ರಂತೆ. ಆದ್ರೆ ಇವಾಗ ಇದು ಸಾಧ್ಯನಾ? ಸಾಧ್ಯನೇ ಇಲ್ಲ. ಇದು ಬಂದು ಕೃಷ್ಣ ಟೆಂಪಲ್. ಇದನ್ನ ಬಾಲ್ಯ ಕೃಷ್ಣ ಟೆಂಪಲ್ ಅಂತ ಕರೀತಾರೆ. ಇದಕ್ಕೆ ಬಾಲ್ಯ ಕೃಷ್ಣ ಟೆಂಪಲ್ಲೇ ವಿಜಯ ರಾಘವೇಂದ್ರ ಸಾಮ್ರಾಜ್ಯ ಒಡೆಯರು ಏನಕ್ಕೆ ಸ್ಥಾಪನೆ ಮಾಡಿದ್ದು ಅಂತ ಕೇಳಿದ್ರೆ, ಬಾಲ್ಯರು ತುಂಬಾ ಮುಗ್ಧತೆಯಿಂದ ಇರ್ತಾರೆ. ಎಷ್ಟೇ ಕಷ್ಟಗಳಿದ್ರು ಕೂಡ ಏನಾದ್ರೂ ವರ ಕೇಳಿದ್ರೆ ಅವರು ಬಾಲ್ಯ ಮನಸ್ಸನ್ನ ಸ್ಥಿತಿಗೆನೆ ವರ ಕೊಟ್ಬಿಡ್ತಾರೆ. ಒಳ್ಳೇದು ಕೆಟ್ಟದ್ದು ಅಂತೆಲ್ಲ ಯೋಚನೆ ಮಾಡಲ್ಲ. ಬಾಲ್ಯದ ಮನಸ್ಸೇ ಹಾಗೆ ಅಲ್ವಾ? ಕೆಟ್ಟವ್ರಿಗೂ ಕೂಡ ಒಳ್ಳೆಯವ್ರಿಗೂ ಕೂಡ ಒಳ್ಳೇದೇ ಆಗ್ಲಿ ಅಂತ ಬಯಸೋ ಆ ಮನಸ್ಸು, ಅದಕ್ಕೆ ಬಾಲ್ಯ ಅಂತ ಕರೀತಾರೆ. ಅದಕ್ಕೆ ಕೃಷ್ಣರಾಜೇಂದ್ರ ಒಡೆಯರು ಬಾಲಕೃಷ್ಣನನ್ನೇ ಸ್ಥಾಪನೆ ಮಾಡಿದ್ರಂತೆ. ಅವಾಗ ಇಲ್ಲಿ ಕೃಷ್ಣರಾಜೇಂದ್ರ ಒಡೆಯರು ದೇವಸ್ಥಾನಕ್ಕೆ ಟೆಂಪಲ್ಗೆ ಬರ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಬರೋದಕ್ಕೆ ಅವಕಾಶ ಇರ್ತಿರ್ಲಿಲ್ವಂತೆ. ಅವ್ರು ಬರೋ ಟೈಮ್ಗೆ ನೃತ್ಯಕಿಯರು ಡ್ಯಾನ್ಸ್ ಕೂಡ ಮಾಡ್ತಿದ್ರಂತೆ. ಇಲ್ಲಿ ನೃತ್ಯಕಿಯರು ಡ್ಯಾನ್ಸ್ ಮಾಡೋಂತ ಇದೆ, ಇಲ್ಲಿ ಮಾಡ್ತಿದ್ರಂತೆ. ಮತ್ತೆ ಪ್ರತಿಯೊಂದು ಕೂಡ ಕೆತ್ತನೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ರಾಣಿಯರು ಬರೋ ಟೈಮ್ಗೂ ಅಷ್ಟೇ ಜನಗಳಿಗೆ ಟೆಂಪಲ್ಗೆ ಹೋಗೋದಕ್ಕೆ ಅವಕಾಶ ಇರ್ಲಿಲ್ವಂತೆ. ಆದ್ರೆ ಏನು, ಇವಾಗ ಪ್ರತಿ ಒಬ್ರು ಕೂಡ ಹೋಗ್ಬೋದು. ಇದೊಂದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇವಾಗ ಯಾರು ಬೇಕಾದ್ರೂ ಹೋಗ್ಬೋದು. ಯಾಕೆಂದ್ರೆ ಹಂಪಿ ಹಾಳಾಗಿದೆ ಅಲ್ವಾ? ಇವಾಗ ಇಲ್ಲಿ ರಾಜರು ಕೂಡ ಇಲ್ಲ, ಯಾರು ಕೂಡ ಇಲ್ಲ. ಸಾಮಾನ್ಯ ಮನಸ್ಸರಿಗೆ ತುಂಬಾನೇ ಆರಾಮಾಗಿ ಪ್ರವೇಶ ಇದೆ. ನಾವು ಹೋಗಿ ನೋಡ್ಕೊ ಬರ್ಬೋದು. ಹಂಪಿಗೆ ಬಂದ್ರೆ ನೋಡೋಂತ ಪ್ಲೇಸಸ್ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ, ತುಂಬಾನೇ ಇದೆ. ಬಟ್ ಹೋಗೋರು ಖಂಡಿತ ಯಾವ ಪ್ಲೇಸ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಪ್ಲೇಸನ್ನು ಹೋಗಿ ನೋಡ್ಕೊಂಬನ್ನಿ. ತುಂಬಾನೇ ಚೆನ್ನಾಗಿದೆ. ತುಂಬಾ ಅದ್ಭುತವಾದ ಕೆತ್ತನೆಗಳು ಕೂಡ ಹಂಪಿಯಲ್ಲಿ ಇದೆ. ಹಂಪಿ ನೋಡೋದಿಕ್ಕೆ ಜನ ಅಂತೂ ಅಷ್ಟಿಲ್ಲ. ಯಾರಿಗೆಲ್ಲ ನಮ್ಗೆ ಸೈಲೆಂಟ್ ಆಗಿರ್ಬೇಕು, ಆ ತರ ಪ್ಲೇಸ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾನು ಹಂಪಿ ಬೆಟರ್ ಅಂತ ಹೇಳ್ಕೊತೀನಿ. ತುಂಬಾ ಸೈಲೆಂಟ್ ಆಗೂ ಇರುತ್ತೆ, ಸಖತ್ ಗಲಾಟೆ ಅಂತೂ ಇರಲ್ಲ. ನೋಡಿ, ಅಲ್ಲೇ ಬಾಲ್ಯ ಕೃಷ್ಣನ್ನ ಕೂರ್ಸಿದ್ದು, ಆದ್ರೆ ಇವಾಗ ಏನೂ ಇಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ. ಈ ಪ್ರತಿಯೊಂದು ವಿಗ್ರಹ ಕೂಡ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ನಾನು ಅವಾಗ್ಲೇ ಮ್ಯೂಸಿಯಂ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಲ್ವಾ, ನೀವು ನೋಡ್ಬೇಕು ಅಂದ್ರೆ ಪ್ರತಿಯೊಂದು ವಿಗ್ರಹಗಳು ಕೂಡ ಅಲ್ಲಿದೆ, ನೀವು ನೋಡ್ಬೋದು. ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು ಶಿಲ್ಪಿಗಳ ಕೆತ್ತನೆ ಕೂಡ ಇಲ್ಲಿ ನಾವು ಕಾಣ್ಬೋದು. ತುಂಬಾನೇ ನೃತ್ಯಕಿಯರು ಮತ್ತೆ ಶಿವನ ವಿಗ್ರಹ ಮತ್ತೆ ಪಾರ್ವತಿ, ಈಶ್ವರ ಪ್ರತಿಯೊಂದು ಒಂದೊಂದು ಕಲ್ಲಲ್ಲೂ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ಯಾವ ಆಕಾರದಲ್ಲಿ ಮೀನನ್ನ ಕೆತ್ತನೆ ಮಾಡಿದ್ದಾರೆ ಆ ಡೈರೆಕ್ಷನ್ ಅಲ್ಲಿ ನೀರ್ ಸಿಗತ್ತಂತೆ. ಆವಾಗಿನ ಜನರೇಷನ್ ಅಲ್ಲಿ ನೀರಿಗೆ ಯಾರು ಹುಡುಕ್ಬಾರ್ದು ಅಂತ ಹೇಳಿ ಕಂಬಗಳಲ್ಲೆಲ್ಲ ಮೀನನ್ನ ಕೆತ್ತನೆ ಮಾಡಿದ್ದಾರೆ. ಮೀನು ಎಲ್ಲಿ ಕೆತ್ತನೆ ಮಾಡಿದ್ದಾರೆ ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಕುಡಿಯೋ ನೀರ್ ವ್ಯವಸ್ಥೆ ಇರುತ್ತೆ, ಹಾಗಂತ ಇವರು ಅದನ್ನ ಕೆತ್ತನೆ ಮಾಡಿದಾರಂತೆ. ನಿಜಕ್ಕೂನು ಎಲ್ಲವನ್ನು ನೋಡ್ತಿದ್ರೆ ತುಂಬಾ ಖುಷಿ ಆಗತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್. ನೋಡಿ, ಅಲ್ಲಲ್ಲಿ ಸ್ವಲ್ಪ ಜನ ಇದ್ದಾರೆ, ಆದ್ರೆ ಜಾಸ್ತಿ ಜನ ಇಲ್ಲ. ಜೊತೆಗೆ ಗಲಾಟೆ ಕೂಡ ಇಲ್ಲ. ಇದು ಕಡ್ಲೆಕಾಳು ಗಣಪತಿ, ಎಲ್ಲೋ ಸ್ವಲ್ಪನೇ ಗಣಪತಿ ಟೆಂಪಲ್ ನಾವು ವಿಡಿಯೋ ಮಾಡಿದ್ವಿ, ಜಾಸ್ತಿ ಅಂತೂ ಮಾಡಕ್ ಆಗಿಲ್ಲ. ನೋಡಿ, ತುಂಬಾನೇ ಚೆನ್ನಾಗಿದೆ ಅಲ್ವಾ? ಅಲ್ಲಲ್ಲಿ ಜನಗಳಿದ್ದಾರೆ. ಮತ್ತೆ ಸ್ಲಿಪ್ಪರ್ ಏನು ಬಿಟ್ಟು ಹೋಗ್ಬೇಕು ಅಂತ ಏನಿಲ್ಲ, ಎಲ್ಲಾ ಕಡೆ ಸ್ಲಿಪ್ಪರು ಹಾಕೊಂಡು ಓಡಾಡ್ಬೋದು.
ಯಾಕೆಂದ್ರೆ ಯಾವುದೇ ರೀತಿ ದೇವ್ರಿಲ್ಲ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಸ್ಲಿಪ್ಪರ್ ಅನ್ನ ಹಾಕೊಂಡು ಓಡಾಡ್ಬೋದು. ಒಳಗಡೆ ಅಂತೂ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಕಡೆ ಕತ್ಲು ಕತ್ಲು ತರ ಇದೆ ಒಳಗಡೆ ಹೋದ್ರೆ. ನೋಡೋದಿಕ್ಕಂತೂ ಎಲ್ಲವೂ ಚೆನ್ನಾಗಿದೆ. ನೋಡಿ, ಇದೆ ಗಣಪತಿ. ಗಣಪತಿ ತುಂಬಾ ದೊಡ್ಡದಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ನೋಡಿ, ಈ ಗಣಪತಿ ನಾವ್ ಏನೇ ಕೇಳ್ಕೊಂಡ್ರು ಮನಸ್ಸಲ್ಲಿ ಕೇಳ್ಕೊಂಡ್ರೆ ತಥಾಸ್ತು ಅಂತ ವರ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಅಷ್ಟು ಚೆನ್ನಾಗಿದೆ. ಆದ್ರೆ ಈ ಗಣಪತಿಗೆ ಇವಾಗೆಲ್ಲ ಪೂಜೆ ಅಭಿಷೇಕ ಏನು ಮಾಡ್ತಿಲ್ಲ ಅನ್ಕೋತೀನಿ. ಯಾಕೆಂದ್ರೆ ಆ ಗಣಪತಿಯಲ್ಲಿ ಒಂದು ಪೂಜೆನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ